ಭಾರತದ ದಿಟ್ಟ ಪ್ರತ್ಯುತ್ತರ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗೆ ಗೊತ್ತಾ? ಪಾಕಿಸ್ತಾನದಲ್ಲಿ ಬಹುಶಃ ಪ್ರತಿಯೊಬ್ಬ ರಾಜಕೀಯ ನಾಯಕ ಕೂಡ ತಾನು ಉಳಿಬೇಕು ಭದ್ರವಾಗಿ ತನ್ನ ಸ್ಥಾನದಲ್ಲಿ, ಅಂದರೆ ಅದು ಆರ್ಮಿ ಕೂಡ ಅಪ್ಲೈ ಆಗುತ್ತೆ, ತಮ್ಮ ತಮ್ಮ ಸ್ಥಾನದಲ್ಲಿ ಉಳಿಬೇಕು ಅಂದರೆ ಭಾರತದ ವಿರುದ್ಧ ಮಸಲತ್ತು ಮಾಡಿದ್ರೆ ಮಾತ್ರ ಅನ್ನೋ ಮನಸ್ಥಿತಿ ಅನ್ಸುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ, ಪಾಕಿಸ್ತಾನದ ಮಾಜಿ ಹಾಗೆ ಹಾಲಿ ಪ್ರಧಾನಿಗಳ ಒಂದು ಅಟ್ಟರ್ ಫೇಲ್ಯೂರ್ ಪ್ಲಾನ್. ಮಾಸ್ಟರ್ ಪ್ಲಾನ್ ಅಲ್ಲ, ಮಾಸ್ಟರ್ ಅಟ್ಟರ್ ಫೇಲ್ಯೂರ್ ಪ್ಲಾನ್. ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಲಂಡನ್ನಲ್ಲಿ ಕೂತು ಹೊಂಚು ಹಾಕಿದ್ರು. ಯಾರು? ಪಾಕಿಸ್ತಾನದ ಮಾಜಿ ಪ್ರಧಾನಿ. ಭಾರತದ ಮೇಲೆ ದಾಳಿಗೆ ಪ್ಲಾನ್ ಅನ್ನ ರೂಪಿಸಿದ್ದು ಅಂಟಮಾಸ್. ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಲಂಡನ್ನಲ್ಲಿ ಕೂತು ನವಾಜ್ ಶರೀಫ್, ಪಾಕಿಸ್ತಾನದ ಹಿಂದಿನ ಪ್ರಧಾನಮಂತ್ರಿಗಳು, ತಮ್ಮ ಸಹೋದರ ಈಗಿನ ಪ್ರಧಾನಿ ಶೆಹಬಾಜ್ ಶರೀಫ್ ಇಬ್ಬರೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರಂತೆ. ಆದರೆ ಈಗ ಹಿಂದೆ ಮಾಡಿದ್ದ ಪ್ಲಾನ್, ಅದರ ಅಸಲಿ ಎತ್ತು ಈಗ ಬಟಾಬೈಲಾಗಿದೆ. ತಮ್ಮ ಶೆಹಬಾಜ್ ಶರೀಫ್ಗೆ ಕಿವಿ ಮಾತನ್ನ ಹೇಳಿದ್ರಂತೆ ನವಾಜ್ ಶರೀಫ್, ಭಾರತದ ಮೇಲೆ ದಾಳಿ ಮಾಡು ಅಂತ ಹೇಳಿ. ಮೊದಲು ಭಾರತದ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದೆ ಹಿಂದಿನ ಪಾಕಿಸ್ತಾನದ ಪ್ರಧಾನಮಂತ್ರಿ. ಈ ಸುದ್ದಿಯನ್ನ ಹೇಳ್ತಾ ಇರೋದು ನಾವಲ್ಲ, ಬದಲಾಗಿ ಶರೀಫ್ ಬ್ರದರ್ಸ್ ಪಕ್ಷ PML ಅದರ ನಾಯಕಿ, ಪಂಜಾಬ್ ಸರ್ಕಾರದ ಮಾಹಿತಿ ಸಚಿವೆ ಅಜ್ಮಾ ಬುಖಾರಿ ಹೇಳಿರುವ ಮಾತಿದು. ನಂತರದಲ್ಲಿ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಈ ಶರೀಫ್ ಬ್ರದರ್ಸ್ಗೆ ಜ್ಞಾನೋದಯ ಆಗಿದೆ. ಭಾರತದ ಶಕ್ತಿ ಕಂಡು ದಾಳಿ ಬೇಡ, ರಾಜಿ ಮಾಡಿಕೊಳ್ಳೋಣ ಅನ್ನೋ ಪ್ಲಾನಿಂಗಿಗೆ ಬಂದಿದ್ದಾರಂತೆ. ಅದಕ್ಕೆ ಹೇಳಿದ್ದು ಇದು ಮಾಸ್ಟರ್ ಪ್ಲಾನ್ ಅಲ್ಲ, ಮಾಸ್ಟರ್ ಅಟ್ಟರ್ ಫ್ಲಾಪ್ ಪ್ಲಾನ್. ಇನ್ನು ಭಾರತಕ್ಕೆ ಪಾಕಿಸ್ತಾನದ ಪಕ್ಕವೇ ಮತ್ತೋರ್ವ ಮಿತ್ರ ಸಿಕ್ಕಿದ್ದಾನೆ. ಆ ದೇಶ ಪದೇ ಪದೇ ಪಾಕಿಸ್ತಾನವನ್ನ ಕೆಣಕ್ತಲೇ ಇದೆ. ಇತ್ತೀಚೆಗಂತೂ ಸಣ್ಣ ಯುದ್ಧವನ್ನೇ ಮಾಡಿಬಿಟ್ಟಿದೆ. ಅಂತಹ ದೇಶ ಭಾರತಕ್ಕೆ ಇದೀಗ ಬಹಿರಂಗವಾಗಿ ಬೆಂಬಲವನ್ನ ಘೋಷಿಸಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ತಾಲಿಬಾನ್ ಸಚಿವರ ಜೊತೆ ಜೈಶಂಕರ್ ಮಾತುಕತೆ. ಪಾಕಿಸ್ತಾನದ ವಿಷಯ ನಮಗೆ ಬಿಟ್ಟಾಕಿ ಎಂದ ಮುತ್ತಾಕಿ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಾಲಿಬಾನ್ನ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಜೊತೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ. ಈ ಮಾತುಕತೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಭಾರತದ ಮೇಲಿನ ಕ್ಷಿಪಣಿ ದಾಳಿಯಲ್ಲಿ ತಾಲಿಬಾನ್ ಪಾತ್ರ ಇದೆ ಅಂತ ಬಿಂಬಿಸಲು ಪಾಕಿಸ್ತಾನ ಪ್ರಯತ್ನಿಸುತ್ತಿದೆ. ಆದರೆ ಈ ಆರೋಪಗಳನ್ನ ತಿರಸ್ಕರಿಸಿರುವ ಅಮೀರ್ ಖಾನ್ ಮುತ್ತಾಕಿ ತಾಲಿಬಾನ್ ಆಡಳಿತ ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ಖಂಡಿಸುತ್ತದೆ. ಪಾಕಿಸ್ತಾನದ ವಿಷಯ ನಮಗೆ ಬಿಟ್ಟಾಕಿ ಎಂದಿದ್ದಾರಂತೆ. We actually got a lot of international support. Many ministers, many leaders called up PM, many ministers called me up. We had a Security Council resolution which very clearly said that the perpetrators of the attack should be held accountable. ಪಾಕಿಸ್ತಾನದಲ್ಲಿ ಖೈಬರ್ ಪಖ್ತೂನ್ ಎಂಬ ಪ್ರಾಂತ್ಯವಿದೆ. ಪಖ್ತೂನಿ ಜನಾಂಗ ವಾಸಿಸೋ ಕಾರಣಕ್ಕೆ ಈ ಹೆಸರು ಬಂದಿದೆ. ಅಫ್ಘಾನಿಸ್ತಾನದಲ್ಲೂ ಪಖ್ತೂನಿ ಜನಾಂಗ ವಾಸ ಮಾಡ್ತಾರೆ. ಆದರೆ ಪಖ್ತೂನಿಗಳು ವಾಸಿಸೋ ಅಷ್ಟೂ ಜಾಗ ನಂದು ಅಂತ ಅಫ್ಘಾನಿಸ್ತಾನ ಹೇಳ್ತಿದೆ. ಇನ್ನೊಂದು ಕಡೆ ಪಖ್ತೂನಿ ಜನಾಂಗ ಖೈಬರ್ ಪಖ್ತೂನ್ ಪ್ರದೇಶವೆಲ್ಲ ಸೇರಿ ಪ್ರತ್ಯೇಕ ದೇಶ ಆಗಬೇಕು ಅಂತಿದ್ದಾರೆ. 2022ರಲ್ಲಿ ಖೈಬರ್ ಸಿಎಂ ಮಹಮೂದ್ ಖಾನ್ ದಂಗೆ ಎದ್ದಿದ್ರು. ಪ್ರತ್ಯೇಕತಾ ಕೂಗು ಬೆಂಬಲಿಸಿ ರ್ಯಾಲಿಯನ್ನ ನಡೆಸಿಬಿಟ್ಟಿದ್ರು. ಇನ್ನೊಂದೆಡೆ ಈ ಪ್ರದೇಶದಲ್ಲಿ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಅಬ್ಬರ ಜೋರಾಗಿದೆ. TTP ಉಗ್ರರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ನೆರವು ಇದೆ ಎನ್ನಲಾಗ್ತಿದೆ. ಅದರಲ್ಲೂ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಬಂದ ಮೇಲೆ ಪ್ರತ್ಯೇಕತೆ ಕೂಗಿಗೆ ಬಲ ಬಂದಿದ್ದು ಸ್ಥಳೀಯ ಉಗ್ರರಿಗೆ ತಾಲಿಬಾನ್ ಶಸ್ತ್ರಾಸ್ತ್ರ ಪೂರೈಸುತ್ತಿದೆ ಎಂದು ಹೇಳಲಾಗ್ತಿದೆ. ಆದ್ದರಿಂದ ಅಫ್ಘಾನಿಸ್ತಾನಕ್ಕೆ ಭಾರತದ ಬೆಂಬಲ ಸಿಕ್ಕರೆ ಇನ್ಮುಂದೆ ಪಶ್ತೂನಿಗಳು ಖೈಬರ್ನಲ್ಲಿ ಅಬ್ಬರಿಸಿದರೆ ಅಚ್ಚರಿಯಿಲ್ಲ. ಆ ಕಡೆ ಬಲೂಚಿಸ್ತಾನ, ಇನ್ನೊಂದು ಕಡೆ ಪಖ್ತೂನಿಸ್ತಾನ ಹೋರಾಟಗಾರರು ಅಬ್ಬರಿಸುತ್ತಿದ್ದಾರೆ. ಒಂದು ವೇಳೆ ಬಲೂಚಿಸ್ತಾನ ಪಖ್ತೂನಿಸ್ತಾನಕ್ಕೆ ಭಾರತದ ಬೆಂಬಲ ಸಿಕ್ಕರೆ ಪಾಕಿಸ್ತಾನ 3 ಭಾಗವಾಗೋದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ
ಪಾಕಿಸ್ತಾನದ ಉತ್ತರದಲ್ಲಿರೋದು ಗಿಲ್ಗಿಟ್ ಬಲ್ಟಿಸ್ತಾನ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ. ಭಾರತ ಅದ್ರ ಮೇಲೆ ಕಣ್ಣಿಟ್ಟಿದೆ. ಅದ್ರ ಪಕ್ಕದಲ್ಲಿರೋದು ಈಗಷ್ಟೇ ಹೇಳಿದ ಖೈಬರ್ ಪಖ್ತೂನ್ಖ್ವಾ. ಅಲ್ಲೂ ಕೂಡ ಪಾಕಿಸ್ತಾನದ ಜೊತೆಯಲ್ಲಿ ವಿಶೇಷವಾದ ಅನುಬಂಧ, ನಂಟು, ಸಂಬಂಧ ಏನು ಉಳಿಸ್ಕೊಳ್ಳೋ ಸಾಧ್ಯತೆಗಳು ಸದ್ಯಕ್ಕಂತೂ ಕಡಿಮೆ ಅನಿಸ್ತಾ ಇದೆ ಅಫ್ಘಾನಿಸ್ತಾನದ ಪ್ರಭಾವದಿಂದ. ಅದ್ರ ಪಕ್ಕದಲ್ಲಿ ಬರುತ್ತೆ ಬಲೂಚಿಸ್ತಾನ. ಬಲೂಚಿಸ್ತಾನದ ಕಥೆಯಂತೂ ನಾವು ಪ್ರತಿದಿನ ನಿಮ್ಗೆ ಅಪ್ಡೇಟ್ ಕೊಡ್ತಲೇ ಇದ್ದೀವಿ. ಪ್ರತ್ಯೇಕ ಆದರೆ ಸಾಕು ಅಂತ ಹೇಳಿ ಕಾಯ್ತಿದ್ದಾರೆ. ಪ್ರತ್ಯೇಕ ಆಗ್ಬಿಟ್ಟಿದ್ದೀವಿ ಅಂತ ಘೋಷಿಸ್ಕೊಳ್ತಿದ್ದಾರೆ. ಇನ್ನು ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಸಿಂಧ್ ಪ್ರಾಂತ್ಯಕ್ಕೂ ಕೂಡ ಪಾಕಿಸ್ತಾನದ ಬಗ್ಗೆ ವಿಶೇಷವಾದ ಒಲವಿಲ್ಲ. ಉಳಿಯೋದೇನು ಪಂಜಾಬ್ ಪ್ರಾಂತ್ಯ ಮಾತ್ರ. ಇನ್ ಕೇಸ್ ಸದ್ಯಕ್ಕೆ ಕಾಣ್ತಾ ಇರುವ ಪಾಸಿಬಿಲಿಟಿ ಪ್ರಕಾರ ಬಲೂಚಿಸ್ತಾನ ಅತಿ ಶೀಘ್ರದಲ್ಲಿ ಪಾಕಿಸ್ತಾನದಿಂದ ಅಫಿಷಿಯಲಿ ಸಪರೇಟ್ ಆಗೋ ಸಾಧ್ಯತೆ ಇದೆ. ಹಿಂಗೊಂದು ವೇಳೆ ಬಲೂಚಿಸ್ತಾನ ಸಪರೇಟ್ ಆದರೆ ಪಾಕಿಸ್ತಾನದ ಕತೆ ಏನು? ಪಾಕಿಸ್ತಾನಕ್ಕೆ ಉಳಿಯೋದು ಕೇವಲ ಚಿಕ್ಕದೊಂದು ರಾಜ್ಯದಷ್ಟು ಗಾತ್ರದ ಪ್ರದೇಶ ಮಾತ್ರ. ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಪ್ರಾಂತ್ಯ, ಪ್ರಾವಿನ್ಸ್ ಅಂತ ಕರೀತಾರೆ. ಒಂದು ವೇಳೆ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಯಿತು ಅಂದರೆ ಈ ಬಲೂಚಿಸ್ತಾನ ಪಾಕಿಸ್ತಾನದಲ್ಲೇ ಅತ್ಯಂತ ವಿಶಾಲವಾದ ಭೂಪ್ರದೇಶ ಇರುವಂತಹ ಪ್ರಾಂತ್ಯ. ಪ್ರಾಕೃತಿಕ ಸಂಪತ್ತು ಕೂಡ ಹೆಚ್ಚಾಗಿ ಸಿಗೋದು ಬಲೂಚಿಸ್ತಾನದಲ್ಲೇ. ಪಾಕಿಸ್ತಾನದ ಕೈ ತಪ್ಪು ಹೋಗುತ್ತದೆ. ಇಡೀ ಪಾಕಿಸ್ತಾನ 8 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನು ಹೊಂದಿದೆ. 3,47,190 ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಕೇವಲ ಬಲೂಚಿಸ್ತಾನವೇ ಹೊಂದಿದೆ. ಪಾಕಿಸ್ತಾನದ ಶೇಕಡ 44ರಷ್ಟು ಭೂಮಿ ಭಾಗ ಬಲೂಚಿಸ್ತಾನದ್ದು. ಒಂದು ವೇಳೆ ಬಲೂಚಿಸ್ತಾನ ಸಪರೇಟ್ ಆಗಿ ಹೋದರೆ ಪಾಕಿಸ್ತಾನದ ಬಳಿಯಲ್ಲಿ ಉಳಿಯೋದು ಕೇವಲ 4.5 ಲಕ್ಷ ಚದರ ಕಿಲೋಮೀಟರ್ ಭೂಮಿ ಮಾತ್ರ. ರಾಜಸ್ಥಾನ, ಫಾರ್ ಅ ಕಂಪ್ಯಾರಿಸನ್, ರಾಜಸ್ಥಾನದ ಭೂಪ್ರದೇಶ 3.5 ಲಕ್ಷ ಚದರ ಕಿಲೋಮೀಟರ್ ಭೂಮಿ. ಹತ್ತತ್ರ ರಾಜಸ್ಥಾನಕ್ಕಿಂತ ಸ್ವಲ್ಪ ದೊಡ್ಡ ಜಾಗವಾಗಿ ಉಳಿಯುತ್ತೆ ಪಾಕಿಸ್ತಾನ. ಭಾರತ ಪಾಕಿಸ್ತಾನಕ್ಕಿಂತ 4 ಪಟ್ಟು ದೊಡ್ಡ ದೇಶ ಭೂಪ್ರದೇಶದ ವಿಚಾರದಲ್ಲಿ. ಇರಾನ್, ಅಫ್ಘಾನಿಸ್ತಾನದ ಜೊತೆ ಗಡಿಯನ್ನು ಹಂಚಿಕೊಳ್ತಾ ಇದೆ ಬಲೂಚ್. ಹೀಗಾಗಿ ಆ ಭಾಗದಿಂದಲೂ ಕೂಡ ಬೆಂಬಲ ಸಿಗುವ ನಿರೀಕ್ಷೆ. ವಿಶಾಲವಾದ ಬಲೂಚಿಸ್ತಾನದ ರಾಜಧಾನಿ ಹೆಸರು ಕ್ವೆಟ್ಟಾ, ಅದು ಕೂಡ ಈಗ ಕೈ ತಪ್ಪೋ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಕ್ಲಾಕ್ ಇಸ್ ಟಿಕಿಂಗ್. ಪಾಕಿಸ್ತಾನ ಪೀಸ್ ಆಗೋದು ಅತಿ ಶೀಘ್ರದಲ್ಲೇ ಗೋಚರ ಆಗೋ ಸಾಧ್ಯತೆ ಇದೆ. ಇದು ಭಾರತದ ದಿಟ್ಟ ಪ್ರತ್ಯುತ್ತರ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಏನು ಗೊತ್ತಾ? ಪಾಕಿಸ್ತಾನದಲ್ಲಿ ಬಹುಶಃ ಪ್ರತಿಯೊಬ್ಬ ರಾಜಕೀಯ ನಾಯಕ ಕೂಡ ತಾನು ಉಳಿಬೇಕು ಭದ್ರವಾಗಿ ತನ್ನ ಸ್ಥಾನದಲ್ಲಿ, ಅಂದರೆ ಅದು ಆರ್ಮಿ ಕೂಡ ಅಪ್ಲೈ ಆಗುತ್ತೆ. ತಮ್ಮ ಸ್ಥಾನದಲ್ಲಿ ಉಳಿಬೇಕು ಅಂದರೆ ಭಾರತದ ವಿರುದ್ಧ ಮಸಲತ್ತು ಮಾಡಿದ್ರೆ ಮಾತ್ರ ಅನ್ನೋ ಮನಸ್ಥಿತಿ ಅನ್ಸುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ, ಪಾಕಿಸ್ತಾನದ ಮಾಜಿ ಹಾಗೆ ಹಾಲಿ ಪ್ರಧಾನಿಗಳ ಒಂದು ಅಟ್ಟರ್ ಫೇಲ್ಯೂರ್ ಪ್ಲಾನ್ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಲಂಡನ್ನಲ್ಲಿ ಕೂತು ಹೊಂಚು ಹಾಕಿದ್ರು. ಯಾರು? ಪಾಕಿಸ್ತಾನದ ಮಾಜಿ ಪ್ರಧಾನಿ. ಭಾರತದ ಮೇಲೆ ದಾಳಿಗೆ ಪ್ಲಾನ್ ಅನ್ನ ರೂಪಿಸಿದ್ದು ಅಂಟಮಾಸ್.